Greetings in the name of Jesus Christ of Nazareth. ನಜರೇತ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministry. ಈ ಒಂದು ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. For today's meditation, let us turn to 1 Corinthians chapter 10, verse 13. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇ ಕೊರಿಂಥದವರಿಗೆ 10ನೇ ಅಧ್ಯಾಯ 13ನೇ ವಚನವನ್ನು ಧ್ಯಾನ ಮಾಡೋಣ. No temptation has taken you except that which is common to man, and God is faithful, who will not allow that you be tempted beyond what you are able, but will with the temptation also make the way out that you may be able to endure it. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. God allows no temptation that is beyond human resistance. ದೇವರು ನಮ್ಮನ್ನ ಶೋಧನೆಗೆ ಒಳಪಟ್ಟರು ಸಹ ಆದ್ರೂ ನಾವು ಅವುಗಳಿಂದ ಆತನು ನಮಗೆ ಮಾರ್ಗ ಮಾಡುವಾತನಾಗಿದ್ದಾನೆ. But God is faithful to his promise. ದೇವರು ತನ್ನ ವಾಗ್ದಾನಕ್ಕೆ ಆತನು ನಂಬಿಗಸ್ತನಾದ ದೇವರು. He is a compassionate God. ಆತನು ದಯವುಳ್ಳ ದೇವನಾಗಿದ್ದಾನೆ. But with the temptation, he will also provide the way out. ಆ ಶೋಧನೆಗಳು ಬಂದಾಗ್ಲೂ ನಮಗೆ ಮಾರ್ಗವನ್ನು ತೋರಿಸುವ ದೇವನಾಗಿದ್ದಾನೆ. The Lord knows what you can handle. ಕರ್ತನಿಗೆ ಗೊತ್ತುಂಟು ನೀವು ಯಾವುದನ್ನ ಸಹಿಸಬಲ್ಲಿರಿ ಅನ್ನೋದು. Jesus asked us to pray, Lord, lead us not to temptation. ಯೇಸು ಸ್ವಾಮಿನೇ ಸಹ ನಮಗೆ ಹೇಳಿಕೊಟ್ಟಿದ್ದಾರೆ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸು ಅಂತಂತ. The Lord does not lead us into temptation which we cannot bear. ನಾವು ನಮ್ಮ ಕೈಲಿ ಸಹಿಸಿಕೊಳ್ಳಕ್ಕಾಗುವಷ್ಟು ಆ ಶೋಧನೆಗೆ ಆತನ ಒಳಪಡಿಸ್ತಾನೆ, ಅದಕ್ಕಿಂತ ಮಿಗಿಲಾದನ್ನ ಒಳಪಡಿಸುವುದಿಲ್ಲ. With every temptation, God shows us the way out. ನಾವು ಎದುರಿಸುವಂತ ಎಲ್ಲಾ ಶೋಧನೆಗಳಲ್ಲಿಯೂ ದೇವರು ತಾನೇ ಮಾರ್ಗ ಮಾಡಿದ್ದಾನೆ ಅವುಗಳಿಂದ ಜಯಿಸುವುದಕ್ಕೆ. We can learn from the example of the people of Israel. ನಾವು ಒಳ್ಳೆ ಉದಾಹರಣೆ ಆಗಿರುವಂತ ಒಂದು ಇಸ್ರೇಲ್ ಜನಗಳ ಗುರಿತಾಗಿ ತಿಳಿದುಕೊಳ್ಳಬಹುದು. They tempted and tried the patience of the Lord, saying, is the Lord among us or not? ಅವರು ಶೋಧನೆಗಳಿಗೆ ಬಾಧೆಗಳಿಗೆ ಒಳಪಟ್ಟಾಗ ಇದು ನಮ್ಮ ದೇವರಲ್ಲವೇ ಎಂಬುದನ್ನು ಅವರು ಹೆಚ್ಚಿಸಿದರು. The Bible says, let anyone who thinks that he stands take heed that lest he fall into sin. ಸೊ ಯಾವ ವ್ಯಕ್ತಿ ನನ್ನ ಕೈಲಿ ಆಗುತ್ತೆ ಸಾಧ್ಯ ನಾನು ಮಾಡೋದಕ್ಕೆ ಅಂತ ಹೇಳಿದ್ರೆ ಆತನು ಪಾಪಕ್ಕೆ ಬೀಳುವಂತವನಾಗಿದ್ದಾನೆ. Our standing depends on our faith, union with God, and steadfastness in prayer. ನಮ್ಮ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿದ್ದು ಆತನಲ್ಲಿ ಸ್ಥಿರವಾಗಿರುವುದು ಮಾತ್ರನೇ ಆತನ ನೆಲೆಗೊಳ್ಳುವುದಕ್ಕೆ ಸಾಧ್ಯವಾಗಿದೆ. That is the way of escape God provides. ಅಂತ ಒಂದು ಮಾರ್ಗಗಳನ್ನು ದೇವರು ನಮಗೆ ತೆರೆ ಮಾಡ್ತಾನೆ ಆ ಶೋಧನೆಯ ದಿನಗಳಲ್ಲಿ ನಾವು ಪಾರಾಗುವುದಕ್ಕೆ. In spite of the way of escape, if a person choose to sin, that will ruin his life. ಯಾವ ವ್ಯಕ್ತಿ ಆ ಒಂದು ಶೋಧನೆಗಳಲ್ಲೇ ಬಿದ್ದು ಪಾಪ ಮಾಡೋಕೆ ಹೋಗ್ತಾನೋ ಅವನು ಕೊನೆಗೆ ಅದರಲ್ಲೇ ಅಂತ್ಯವಾಗಿ ಹೋಗುತ್ತಾನೆ. Any man who rejects these conditions of living right will see that he cannot escape eternal punishment and death. ಇಂಥ ವ್ಯಕ್ತಿ ಯಾವ ವ್ಯಕ್ತಿ ಇದರಿಂದ ಹೊರಗಡೆ ಬರಕ್ ಆಗ್ತಲ್ವ ಈ ಶೋಧನೆಯಿಂದ, ಅಂತ ವ್ಯಕ್ತಿ ನಿತ್ಯತ್ವದ ಒಂದು ಮರಣದ ಹಾದಿಗೆ ಹೋಗ್ಬೇಕಾಗುತ್ತೆ, ಅವನು ನರಕಕ್ಕೆ. The punishment inflicted upon Israel will be inflicted upon Christians if they backslide and sin after the example of Israel. ಕ್ರಿಸ್ತರಾದವರು ಇನ್ನೂ ಸಹ ಪಾಪದಲ್ಲೇ ನಿರಂತರವಾಗಿ ಜೀವಿಸುವುದಾದ್ರೆ ಅವ್ರನ್ನ ಕೊನೆಗೆ ಕೊಂಡೊಯ್ಯುವಂಥದ್ದು ಅಂತ್ಯವು ನಿತ್ಯತ್ವವನ್ನು ಕಳ್ಕೊಳ್ಳುವಂತ ಸ್ಥಿತಿಗೆ ಹೋಗ್ತಾರೆ. Lust for evil things, idolatry, fornication, tempting God, and murmuring were the major sins of Israel.
ನಾವು ಇಸ್ರೇಲ್ ದೇಶದವರನ್ನ ನೋಡಿಕೊಳ್ಳೋದಾದ್ರೆ ಅವರು ವಿಗ್ರಹಾರಾಧಕರಾಗಿದ್ರು, ದೇವರಿಗೆ ಗುಣಗುಡುವಂತರಾಗಿದ್ರು ಮತ್ತು ವ್ಯಭಿಚಾರವಾದ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ರು. ಇದೇ ಆ ಒಂದು ದೇಶದಲ್ಲಿ ಕಂಡು ಬಂದಂತ ಅತಿ ಮುಖ್ಯವಾದ ಪಾಪವಾಗಿದೆ. We need the strength of God not to surrender to temptation. ನಮಗೆ ದೇವರ ಒಂದು ಬಲ ಬೇಕು. ಯಾಕೆ ಅಂತಂದ್ರೆ ಈ ಶೋಧನೆಗಳಿಗೆ ಒಳಗಾಗಿ ಬೀಳದಂತೆ. Trials and tests are permitted to strengthen our faith. ನಮ್ಮ ಜೀವಿತದಲ್ಲಿ ಬರುವಂತ ಬಾಧೆಗಳು, ಹಿಂಸೆಗಳು, ಇಕ್ಕಟ್ಟುಗಳು ಇವುಗಳು ನಮ್ಮ ನಂಬಿಕೆಯನ್ನು ಬಲಗೊಳಿಸುತ್ತವೆ. We can resist the devil and his temptation by the word of God and blood of Jesus Christ. ದೇವರ ವಾಕ್ಯದಿಂದ ಅದೇ ರೀತಿ ಯೇಸುವಿನ ರಕ್ತದಿಂದ ತರುವಂತ ಎಲ್ಲಾ ಶೋಧನೆಗಳನ್ನ ನಾವು ಜಯಿಸಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತೆ. John Bunyan says when the believer reaches total despair for his life, he turns to the promise of God. ಓಕೆ, ಇಲ್ಲಿ ಜಾನ್ ಬೆನಿಯನ್ ಅವ್ರು ಹೇಳ್ತಾರೆ, ಒಬ್ಬ ವಿಶ್ವಾಸಿ ಆತನ ಜೀವಿತಕ್ಕೋಸ್ಕರವಾಗಿ ಓಡುವಾಗ ಆತನ ದೇವರು ಪ್ರೀತಿಸ್ತಾನೆ ಮತ್ತು ಕಾಳಜಿ ವಹಿಸ್ತಾನೆ. ಆತನ ಒಂದು ಯುದ್ಧದ ಪಾಪವನ್ನು ದೇವರ ವಾಗ್ದಾನ ಕಡೆಗೆ ತಿರುಗಿಕೊಂಡಾಗ ಮಾತ್ರನೇ. When the believer despair in the battle of sin, he can turn to the promise of God. ಯಾವ ವ್ಯಕ್ತಿ ಒಂದು ಪಾಪದ ಒಂದು ಯುದ್ಧದಲ್ಲಿದನೋ ಆತನು ದೇವರ ವಾಗ್ದಾನ ಕಡೆಗೆ ತಿರುಗಿಕೊಳ್ಳುವಾಗ ದೇವರ ಕರುಣೆಯನ್ನು ಹೊಂದುವುದಕ್ಕೆ ಆತನು ಸಾಧ್ಯವಾಗುತ್ತೆ. When the believer despair whether God loves him and cares for him, he can turn to the promise of God. ಏಕೆಂದ್ರೆ ದೇವರು ಕಾಳಜಿ ವಹಿಸುವವತನು, ಆತನು ನೋಡಿಕೊಳ್ಳುವ ಆತನು. ಅದರಿಂದ ನಾವುಗಳು ಆತನ ವಿಶ್ವಾಸಿಗಳಾದ ನಾವುಗಳು ಆತನ ಕಡೆಗೆ ತಿರುಗಿಕೊಳ್ಳಬೇಕು. The promise is that in every temptation there is a way of escape and God will provide that. ದೇವರು ನಾವು ಎದುರಿಸುವಂತ ಎಲ್ಲಾ ಶೋಧನೆಗಳಿಗೆ ಆತನು ಮಾರ್ಗ ಮಾಡ್ತಾನೆ. ಆ ಮಾರ್ಗ ಯಾವ್ದಪ್ಪ ಅಂದ್ರೆ ದೇವರು ಕೊಡುವಂತ ವಾಗ್ದಾನಗಳೇ. ಆ ವಾಗ್ದಾನ ಮೂಲಕ ನಾವು ಹೊರಗಡೆ ಬರಬಹುದು. We can depend on the word of God. ನಾವು ದೇವರ ವಾಕ್ಯವನ್ನು ಆಧಾರ ಮಾಡಿಕೊಳ್ಳಬೇಕು. The word of God never changes. ದೇವರ ವಾಕ್ಯ ಎಂದೆಂದಿಗೂ ಬದಲಾಗುವುದಿಲ್ಲ. We can depend on the promises of God in a desperate situation. We can depend on the promises of God in a desperate situation. ನಾವು ಒಂದು ಬಳಲುವಂತ ಸ್ಥಿತಿಗಳಲ್ಲಿ ದೇವರ ವಾಗ್ದಾನಗಳನ್ನ ನಾವು ಆಧಾರ ಮಾಡಿಕೊಳ್ಳಬೇಕು. The Lord is faithful to keep the word of God and promises. ದೇವರು ಕೊಡಪಟ್ಟ ವಾಗ್ದಾನಗಳನ್ನ ಆತ ನೆರವೇರಿಸಕ್ಕೆ ಶಕ್ತನು. ಅದರಿಂದ ಆತನನ್ನು ಆತ್ಕೊಳ್ಳೋದು ಅತಿ ಮುಖ್ಯವಾದದ್ದು. May the Lord bless you with these words. Amen. ಈ ವಾಕ್ಯದ ಮೂಲಕ ಕರ್ತನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.